ಭಾರತದ ನೀತಿ ನಿರೂಪಣೆ ಒಕ್ಕೂಟ ವ್ಯವಸ್ಥೆಗೆ ಉತ್ತೇಜನ ಸುಧಾರಣೆಗಳ ಜಾರಿ ಹಾಗೂ ಸುಗಮ ಜನಜೀವನ ಸ್ಥಾಪಿಸಲು ನೀತಿ ಆಯೋಗ ಪ್ರಮುಖ ಆಧಾರ ಸ್ತಂಭವಾಗಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನೀತಿ ಆಯೋಗದ ನೂತನ ಉಪಾಧ್ಯಕ್ಷರಾಗಿ ಆರ್ಥಿಕ ತಜ್ಞ ಅಶೋಕ್ ಕುಮಾರ್ ಲಾಹರಿ ಅವರನ್ನು ನೇಮಕ ಮಾಡಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಲಾಹರಿ ಅವರನ್ನು ಅಭಿನಂದಿಸಿದ್ದಾರೆ. ವಿವಿಧ ಕ್ಷೇತ್ರಗಳಲ್ಲಿ ದೀರ್ಘಾವಧಿ ಕಾರ್ಯತಂತ್ರ ರೂಪಿಸಲು ಹಾಗೂ ದೇಶದ ಆರ್ಥಿಕ ಅಭಿವೃದ್ಧಿಗೆ ನೀತಿ ಆಯೋಗ ಉತ್ತಮ ವೇದಿಕೆಯಾಗಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಇದೇ ವೇಳೆ ಅಶೋಕ್ ಲಾಹರಿ ಅರ್ಥಶಾಸ್ತ್ರ ಸಾಮಾಜಿಕ ನೀತಿಯಲ್ಲಿ ಅಪಾರ ಅನುಭವ ಹೊಂದಿದ್ದು ಅವರು ವಿಕಸಿತ ಭಾರತ ನಿರ್ಮಾಣಕ್ಕೆ ಮತ್ತಷ್ಟು ಬಲ ತುಂಬಲಿದ್ದಾರೆ ಎಂದು ಪ್ರಧಾನಿ ಆಶಿಸಿದ್ದಾರೆ. ಅಶೋಕ್ ಲಾಹರಿ ಅವರೊಂದಿಗೆ ರಾಜೀವ್ ಗೌಬಾ, ಪ್ರೊಫೆಸರ್ ಕೆವಿ ರಾಜು, ಪ್ರೊಫೆಸರ್ ಗೋಬರ್ಧನ್ ದಾಸ್, ಎಂ ಶ್ರೀನಿವಾಸ್ ಮತ್ತು ಪ್ರೊಫೆಸರ್ ಅಭಯ್ ಕರಂಡಿಕಾರ್ ಅವರನ್ನು ನೀತಿ ಆಯೋಗದ ಪೂರ್ಣಾವಧಿ ಸದಸ್ಯರನ್ನಾಗಿ ನೇಮಿಸಲಾಗಿದೆ.